ಸಿಎಂ ಆಗಬೇಕು ಅಂತ ಹೇಳ್ತಾರೆ. ಇದೀಗ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಅದೇ ಮಾತು ಆಡಿದ್ದಾರಂತೆ. ಕೇಳಿಸ್ಕೊಳ್ಳಿ ಯಾವ ಟೈಮ್ ಅನ್ನೋದು. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗೋ ಆಸೆಯನ್ನ ಮತ್ತೆ ವ್ಯಕ್ತಪಡಿಸಿದ್ದಾರೆ. ನನಗೆ ಗಾಂಧಿ ಕುಟುಂಬದ ಮೇಲೆ ಪ್ರೀತಿ ಇದೆ. ಆ ಕುಟುಂಬಕ್ಕೆ ನಾನು ಲಾಯಲ್ ಆಗಿದ್ದೇನೆ. ಒಂದು ದಿನ ಫಲ ಸಿಗಲಿದೆ. ನಾನು ಅದಕ್ಕಾಗಿ ಕಾಯುತ್ತಿದ್ದೇನೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನನಗೆ ನನ್ನ ಬಲ ಮತ್ತು ವೀಕ್ನೆಸ್ ಎರಡೂ ಗೊತ್ತಿದೆ. ಕೊಟ್ಟಿರುವ ಕೆಲಸಗಳನ್ನು ನನ್ನ ಶಕ್ತಿಯಿಂದಲೇ ಮಾಡಿ ಮುಗಿಸಿದ್ದೇನೆ. ನಾನು ಯಾವತ್ತೂ ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಅನ್ನೋದೇ ನನ್ನ ವೀಕ್ನೆಸ್. ನಾನು ಪಕ್ಷದ ನಿರ್ಧಾರಗಳಿಗೆ ಬದ್ಧನಾಗಿರುತ್ತೇನೆ. ಯಾವತ್ತೂ ಹೈಕಮಾಂಡ್ ವಿರುದ್ಧ ಹೋಗೋದಿಲ್ಲ ಎಂದು ಬಂಡೆ ಹೇಳಿದ್ದಾರೆ. ಸಿದ್ದರಾಮಯ್ಯ ಒಪ್ಪಿದ್ರಷ್ಟೇ ಡಿಕೆಶಿಗೆ ಸಿಎಂ ಭಾಗ್ಯ ಅಂತ ಶಿಡ್ಲಘಟ್ಟ ಜೆಡಿಎಸ್ ಶಾಸಕ ರವಿಕುಮಾರ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಜೊತೆ 10 ಜನ ಇದ್ದಾರಷ್ಟೇ ಅಂತ ಕಿಡಿಕಾರಿದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವರು ಬಿಟ್ಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಣ್ಣವ್ರು ನಿಲ್ಸಕ್ಕಂತ ಹೋದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ. ಇದು ಶತಸಿದ್ಧ. ಸಿದ್ದರಾಮಣ್ಣವರೇ ಬಿಟ್ಕೊಡ್ಬೇಕು. ಡಿ ಕೆ ಶಿ ಬೆಂಬಲಿರೋರು ಒಂದು 8-10 ಜನ ಇದ್ದಾರೆ ಅಷ್ಟೇ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಸಿದ್ದರಾಮಣ್ಣ. ಮುಖ್ಯಮಂತ್ರಿ ಗಾದಿಗೇರಲು ಡಿಕೆಶಿ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಅದ್ಯಾವಾಗ ಕಾಲ ಕೂಡಿ ಬರುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಶಿಡ್ಲಘಟ್ಟ MLA ರವಿಕುಮಾರ್ ಹೇಳಿದ್ರಲ್ವಾ, ಅವರ ಮಾತು ಅಕ್ಷರಶ ನಿಜ. ಸಿದ್ದರಾಮಯ್ಯನವರನ್ನು ಇಳಿಸ್ಬಿಟ್ಟು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋಕ್ಕಾಗದೇ ಇಲ್ಲ. ಅಂದರೆ ಡಿ ಕೆ ಶಿವಕುಮಾರನ್ನ ಅಂದರೆ ಸಿದ್ದರಾಮಯ್ಯನ ಇಳಿಸಿದ್ರೆ ಪ್ರಯತ್ನಪೂರ್ವಕವಾಗಿ ಇಳಿಸ್ಬಿಟ್ಟು ಸಾಧ್ಯನೇ ಇಲ್ಲ ರೀ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಶಿಡ್ಲಘಟ್ಟ ರವಿಕುಮಾರ್ ಕರೆಕ್ಟಾಗಿ ಹೇಳಿದರು. ಸಿದ್ದರಾಮಯ್ಯ ಮನಸ್ಸು ಮಾಡಿದರೆ ಮಾತ್ರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೋದು. ನೀವು ಕೇಳ್ಬೋದಾಗ ಇಲ್ಲ ಹೈಕಮಾಂಡ್ ಹೇಳುತ್ತೆ ಇಳಿರಿ ಅಂತ, ಆಗಲ್ಲ ಹಂಗೆ ಅಂತ, ಪರಿಸ್ಥಿತಿ ಹಂಗಿಲ್ಲ ಅಂತ. ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹೈಕಮಾಂಡ್ಗಿಂತ ಜಾಸ್ತಿಯಾಗಿ ಸಿದ್ದರಾಮಯ್ಯನವ್ರನ್ನ ಒತ್ತಾಯಪೂರ್ವಕವಾಗಿ ಕೆಳಗಿಳಿಸಿದ್ರೆ ಏನಾಗುತ್ತೆ, ಪಕ್ಷ ಹೋಳಾಗ್ಬಿಡ್ತದೆ. ಅದರಲ್ಲಿ ಎರಡು ಮಾತೇ ಇಲ್ಲ, ಹೋಳಾಗ್ಬಿಡ್ತದೆ. ಮಿನಿಮಮ್ 40 ಜನ ಆದರೂ ಹೋಗ್ತಾರೆ ಸಿದ್ದರಾಮಯ್ಯನವ್ರ ಜೊತೆ. ಆ ಟೀಮ್ ರೆಡಿ ಕೂಡ ಇದೆ. ಇಲ್ಲ ಅಂತಂದ್ರೆ ರೆಡಿ ಅಂತಂದರೆ ಅವ್ರ ಜೊತೆ ಸಪೋರ್ಟ್ ಮಾಡುವಂಥ. ಹಾಗಾಗಿ ಸಿದ್ದರಾಮಯ್ಯನವರನ್ನು ಮನವೊಲಿಸಿಯೇ ಇಳಿಸ್ಬೇಕಷ್ಟೇ, ಆಗ ಮಾತ್ರ ಡಿ ಕೆ ಶಿವಕುಮಾರ್ ಸೇಫ್. ಆದರೆ ನನಗೆ ಭಾಳ ತಾಜೂಬ್ ಅಂತಾರಲ್ಲ ಹಿಂದಿಯಲ್ಲಿ ಅನಿಸಿದ್ದು ಯಾವುದು ಅಂತಂದರೆ, ಈಗಷ್ಟೇ ಡಿ ಕೆ ಶಿವಕುಮಾರ್ ಏನು ಹೇಳಿದರು, ಕಾಂಗ್ರೆಸ್ ಪಾರ್ಟಿ ಅಂದರೆ ವ್ಯಕ್ತಿ ಪೂಜೆ ಅಲ್ಲ, ಪಾರ್ಟಿ, ನಾನು ಪಾರ್ಟಿ ಪೂಜೆ ಮಾಡ್ತೀನಿ. ಅದೇ ಹೇಳಿಕೆ ಕೊಟ್ಟಂಥ ಡಿ ಕೆ ಶಿವಕುಮಾರ್ ನಾನು ಗಾಂಧಿ ಫ್ಯಾಮಿಲಿಗೆ ನಿಷ್ಠನಾಗಿದ್ದೀನಿ ಅಂತ ಹೇಳ್ತಾರೆ. ಇದು ವೈಯಕ್ತಿಕವಲ್ವಾ? ಅಂದರೆ ಕಾಂಗ್ರೆಸ್ ಪಾರ್ಟಿ ಅಂದರೆ ಗಾಂಧಿ ಫ್ಯಾಮಿಲಿ ಅಂತ ಮತ್ತೆ ಪ್ರೂವ್ ಆಯಿತಾ? ಈಗ ಹೈಕಮಾಂಡ್ ಅಂದರೆ ಯಾರು? AICC ಅಧ್ಯಕ್ಷರು ಯಾರು? ಮಲ್ಲಿಕಾರ್ಜುನ ಖರ್ಗೆ ಅಲ್ವಾ? ಅವ್ರ ಲೆಕ್ಕಕ್ಕಿಲ್ವಾ? ಅವ್ರು ಏನು ಹೇಳಿದ್ದು ನೋಡಿ, ಓಕೆ ನೋಡಿ, ನನಗೆ ಗಾಂಧಿ ಕುಟುಂಬದ ಮೇಲೆ ಪ್ರೀತಿ ಇದೆ. ಆ ಕುಟುಂಬಕ್ಕೆ ನಾನು ಲಾಯಲ್ ಆಗಿದ್ದೇನೆ. ಗಾಂಧಿ ಕುಟುಂಬಕ್ಕೆ, ನಾಟ್ ಕಾಂಗ್ರೆಸ್. ಗಾಂಧಿ ಕುಟುಂಬ ಅಂತಂದರೆ ವರುಣ್ ಗಾಂಧಿ ಕೂಡ ಬರ್ತಾರಲ್ಲ, ಸಂಜಯ್ ಗಾಂಧಿ ಕೂಡ ಬರ್ತಾರಲ್ಲ, ಮನೇಕಾ ಗಾಂಧಿ ಕೂಡ ಬರ್ತಾರಲ್ಲ. ಅವರ ಪುತ್ರ ವರುಣ್ ಗಾಂಧಿ ಅಲ್ವಾ? ಅವರು BJPಯಲ್ಲಿದ್ದಾರಲ್ವಾ? ಹಾಗಿದ್ರೆ ನೀವು ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಆ್ಯಂಡ್ ರಾಹುಲ್ ಗಾಂಧಿ ಅವರಿಗೆ ಇಷ್ಟರಾಗಿದ್ದೀರಾ? ಹಾಗಿದ್ರೆ ನೀವು ಹೆಂಗೆ ಹೇಳಿಕೆಯನ್ನು ಕೊಟ್ರಿ? ಈಗ ನಾವು ವ್ಯಕ್ತಿ ಪೂಜೆ ಇಲ್ಲ, ಪಾರ್ಟಿ ಪೂಜೆ ಅಂತ ಹೇಳಿದವರು ಈಗ ಕುಟುಂಬ ಪೂಜೆ ಮಾಡ್ತಾಯಿದ್ದೀರಿ. ನೀವು ಹೇಳಲೇ ಇಲ್ಲ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಲಾಯಲ್ ಆಗಿದ್ದೀನಿ, ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸ್ಕೊಳ್ಳುತ್ತದೆ ಹೇಳಲೇ ಇಲ್ಲ. ನೀವು ಹೇಳಿದ್ದು ನನಗೆ ಗಾಂಧಿ ಕುಟುಂಬದ ಮೇಲೆ ಪ್ರೀತಿ ಇದೆ, ಆ ಕುಟುಂಬಕ್ಕೆ ನಾನು ಲಾಯಲ್ ಆಗಿದ್ದೇನೆ. ಇದು ಪ್ರಶ್ನೆ ಮಾಡಬೇಕಾದದ್ದಲ್ವಾ? ಇರಲಿ, ಮುಂದಕ್ಕೆ ಬರ್ತೀನಿ. ಈಗ ಮುಂದಿನ 5 ವರ್ಷಗಳ ಕಾಲ ಸಿದ್ದರಾಮಯ್ಯ CM ಆಗಿರ್ತಾರಾ? ಆ ರೀತಿ ಆಗಿರಲಿಕ್ಕಿಲ್ಲ. ಯಾಕಂದರೆ ಆ ಮೊನ್ನೆ ಮಾತುಕತೆಯಲ್ಲಿ ಅದು ಆಗಿರ್ಬೋದು. ಯಾಕಂದರೆ ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ, ಕೇವಲ ಸಿದ್ದರಾಮಯ್ಯನವರು ಒಬ್ಬರಿಂದ ಪಾರ್ಟಿ ಬಂದಿದ್ದಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ, ಕೇವಲ ಡಿ ಕೆ ಶಿವಕುಮಾರ್ ಅವರು ಒಬ್ಬರಿಂದ ಪಾರ್ಟಿ ಬಂದಿದ್ದಲ್ಲ, ಇಬ್ಬರಿಂದಲೂ ಪಾರ್ಟಿ ಬಂತ. ಅದು ಕೂಡ ಗ್ಯಾರಂಟಿ ಅಲ್ಲ. ಹೇಳ್ತೀನಿ ಯಾಕೆ ಅಂತ. 2013ರಲ್ಲಿ
ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, 121 ಸೀಟ್ ಬಂತು. ಅದಕ್ಕೊಂದು ದೊಡ್ಡ ಕಾರಣ ಏನಪ್ಪ ಅಂತಂದರೆ ಕಾಂಗ್ರೆಸ್ ಅಲೆ ಅಂತ ನೀವು ಅಂದ್ಕೋಬೇಡಿ. ಅಲ್ಲಿ ಯಡಿಯೂರಪ್ಪನವರು KJP ಕಟ್ಟಿದ ಕಾರಣಕ್ಕಾಗಿ 33-34% ಬರಬೇಕಾಗಿದ್ದಂಥ BJPಗೆ ಕೇವಲ 20% ಬಂತು. 10% ಯಡಿಯೂರಪ್ಪನವ್ರಿಗೆ ಹೋಯ್ತು, 3% ಇವ್ರಿಗೆ ಹೋಯ್ತು. ಯಾರಿಗೆ? ರಾಮುಲು ಅವರಿಗೆ ಅಲ್ವಾ? ಎಷ್ಟು BJPಗೆ ಬಂದಿತ್ತು ಅಷ್ಟೇ JDSಗೂ ಬಂದಿತ್ತು. ಅರ್ಥ ಆಯ್ತಲ್ಲ ನಿಮಗೆ? ಎಷ್ಟು BJPಗೆ ಓಟ್ ಬಂದಿತ್ತು ಅಷ್ಟೇ JDSಗೂ ಬಂದಿತ್ತು. ಇಬ್ಬರು 40 ಬಂದಿದ್ದರು. ನಂಬರ್ 1. ಎರಡನೇದು, ಸಿದ್ದರಾಮಯ್ಯನ ಒಬ್ಬರಿಂದ ಈ ಬಾರಿ 136 ಬಂತ? ಅಲ್ಲ. ಯಾಕಲ್ಲ? 2018ರಲ್ಲಿ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲೇ ಹೋಗಿದ್ದು. ಆಗ ಬಂದಿದ್ದೆಷ್ಟು? 79-80. ಯಾಕೆ ಕಡಿಮೆ ಆಯಿತು? ಯಾಕಂದರೆ ಯಡಿಯೂರಪ್ಪನವರು ವಾಪಸ್ BJPಗೆ ಬಂದಿದ್ದರು. ಹಾಂ, ಯಡಿಯೂರಪ್ಪನವರು ವಾಪಸ್ BJPಗೆ ಬಂದಿದ್ದರು. 104 ಬಂದಿತ್ತು. ಓಕೆ, ಈ ಬಾರಿ ಇವರಿಬ್ಬರು ಹೋದ್ರಲ್ಲ, ಯಾರು? ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರು ಜೊತೆಗೆ ಹೋದ್ರಲ್ಲ. ಜೊತೆಗೆ ಹೋದ ನಂತರ ಕೂಡ 136 ಬಂತು. ಅಮೋಘವಾದಂಥ ವಿಕ್ಟ್ರಿ. ಆದರೆ BJPಗೆ ಎಷ್ಟು ಬಂದಿದ್ದು? 66. ಯಾಕೆ ಬಂತು ಕಡಿಮೆ? ಒನ್ಸ್ ಅಗೇನ್ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಪಟ್ಟದಿಂದ ಇಳಿಸಿದ ಕಾರಣಕ್ಕಾಗಿ ನಾನು ಆವಾಗಲೂ ಹೇಳಿದೆ, 35 MLAಗಳು ಗೆದ್ದು ಬಂದರು BJPಯಿಂದ. ಲಿಂಗಾಯತ MLAಗಳು ಎಷ್ಟು? 36 MLAಗಳು ಲಿಂಗಾಯತ MLAಗಳು. 2018ರಲ್ಲಿ ಎಷ್ಟು ಗೆದ್ದು ಬಂದಿದ್ರು? 17 MLAಗಳು. ಕಾಂಗ್ರೆಸ್ ಗೆದ್ದಿದ್ದು 17, BJP ಎಷ್ಟು ಗೆದ್ದಿತ್ತು? 35. ಈ ಬಾರಿ ವಯಸ್ಸ ವರ್ಷ ಆಯಿತು. ಸೊ ಹಾಗಾಗಿ ಅದೂ ಇವ್ರಿಗೆ ಗೊತ್ತಿರುತ್ತೆ, ಇಲ್ಲ ಅಂತಲ್ಲ. ಆದರೂ ಜಯನೇ, ಇವರಿಬ್ಬರು ಸೇರಿ ಕಾಂಗ್ರೆಸ್ ಪಕ್ಷವನ್ನು ತಗೊಂಬಂದಿದ್ದಾರೆ. ಆ ರೀತಿಯಾದ ಕಾರಣಕ್ಕಾಗಿ ಸಿದ್ದರಾಮಯ್ಯವ್ರಿಗೆ ಗೊತ್ತು, ನನ್ನ ಏಕಮೇವ ಹೋದಾಗ ನನಗೆ ಬಂದಿದ್ದು 70-80. ಇವರಿಬ್ಬರು ನಾವು ಜೊತೆಗೆ ಹೋದರೆ ಮಾತ್ರ ನಮಗೆ ಅವಕಾಶ ಇದೆ. ಹಾಗಿರುವಾಗ ಸಿದ್ದರಾಮಯ್ಯನಂಥ ಮುತ್ಸದ್ದಿ ರಾಜಕಾರಣಿಗೂ ಗೊತ್ತಿರುತ್ತೆ, 5 ವರ್ಷ ನನಗೆ ಕಂಪ್ಲೀಟ್ ಕೊಟ್ಟಿದೆ ಕಾಂಗ್ರೆಸ್, ಸೆಕೆಂಡ್ ಟೈಮ್ ಕೊಟ್ಟಿದೆ, ಒಂದು ಅಡ್ಜಸ್ಟ್ಮೆಂಟಿಗೆ ಬಂದಿರ್ತಾರೆ. 3 ವರ್ಷನೋ 2 ವರ್ಷನೋ ಗೊತ್ತಿಲ್ಲ ನನಗೆ, 2-3 ವರ್ಷ. ಆದರೆ ಆ 2.5 ವರ್ಷನೋ 3 ವರ್ಷನೋ ಸಿದ್ದರಾಮಯ್ಯನವರಿಗೆ ಸೆಲ್ಯೂಟ್ ಹೊಡ್ಕೊಂಡೇ ಅವರನ್ನು ಇಳಿಸ್ಬೇಕು. ಬಿಟ್ಟರೆ ನೀವೇ ಇಳೀರಿ ಅಂತ ಕೇಳಿದರೆ ಆಗಲ್ಲ. ಅರ್ಧಕ್ಕೆ ಸಿದ್ದರಾಮಯ್ಯ ಕೆಳಗಿಳಿಸಿದರೆ ದೊಡ್ಡ ಸಂಕಷ್ಟ ಕಾಂಗ್ರೆಸ್ಗೆ. ಸಿದ್ದರಾಮಯ್ಯನವರಿಗೆ ಮನಸ್ಸಿದ್ರೂ ಕೂಡ ಅವರ ಅಕ್ಕಪಕ್ಕದವರು ಅದನ್ನು ಬಿಡೋದಿಲ್ಲ. ಅರ್ಧಕ್ಕೆ ಸಿದ್ದರಾಮಯ್ಯನವರನ್ನ ಏನಾದರೂ ಕೆಳಗಿಳಿಯಿರಿ ಅಂತ ಹೇಳಿದರೆ ಸಂಕಷ್ಟ. BS ಯಡಿಯೂರಪ್ಪ ಅವರನ್ನು ಕೆಳಗಿಳಿಸಿ ಕೆಟ್ಟಿತ್ತು BJP. ಯಾಕೆ ಸಿದ್ದರಾಮಯ್ಯನವ್ರಿಗೆ ಇಷ್ಟು ಹೆದರುತ್ತೆ ಅಂತಂದರೆ, ಸಿದ್ದರಾಮಯ್ಯ ಬಲಿಷ್ಠ ನಾಯಕ. ಯಾಕೆಂದರೆ ಅವ್ರು ಕುರುಬಾಗಿರ್ಬೋದು, ಅದು ಬೇರೆ ವಿಚಾರ. ಆದರೆ ಅಹಿಂದ ನಾಯಕ ಅವರು. ಕಾಂಗ್ರೆಸ್ಗೆ ಇರೋದೇ ಅಹಿಂದ ವೋಟ್ ಬ್ಯಾಂಕ್. BJPಗೆ ಬೇಕಿರೋದು ಕೂಡ ಈಗ ಅಹಿಂದ ವೋಟ್ ಬ್ಯಾಂಕ್. ಲಿಂಗಾಯತರಿದ್ದಾರೆ ನಮ್ಮ ಜೊತೆ, ಲಿಂಗಾಯತರಿದ್ದಾರೆ. ಅಹಿಂದನೂ ಓಟ್ ಹಾಕತ್ತೆ, ಇಲ್ಲ ಅಂತಲ್ಲ. ಮುಸ್ಲಿಮರು ಹಾಕಲಿಕ್ಕಿಲ್ಲ, ಕೆಲವು ನಾಯಕರಿಗೆ ಹಾಕಬಹುದು. ಆದರೆ ದಲಿತ ಹಿಂದುಳಿದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬೇಕು. ಒಕ್ಕಲಿಗರನ್ನು ಹೆಂಗಾದರೂ ಮಾಡ್ಕೋತೀವಿ, ಯಾಕಂದರೆ ಕುಮಾರಸ್ವಾಮಿ ನಮ್ಮ ಜೊತೆ ಇದ್ದಾರೆ. ಹೀಗೆಲ್ಲ ಲೆಕ್ಕಾಚಾರ. ಅಹಿಂದ ಓಟ್ ಬೇಕೇ ಬೇಕು. ಈಗ ಸ್ವಾಭಿಮಾನಿ ಸಮಾವೇಶ ಕೂಡ ಮಾಡ್ತಿರೋದು ಯಾರು ಗೊತ್ತಾ? ಸಿದ್ದರಾಮಯ್ಯನವರ ಫಾಲೋವರ್ಸ್. ಅಲ್ಲ ಸ್ವಾಮಿ, ಅವ್ರು ಕೇಳ್ತಾರೆ ಪಾರ್ಟಿ ಮಾಡಿದಾಗ ಯಾವುದಾದ್ರು, ನಿಮ್ಗೆ ಇಷ್ಟೆಲ್ಲ ತನು ಮನ ಧನದಿಂದ ಸಹಾಯ ಮಾಡಿದ್ದೀವಿ, ನೀವು ನಿಮ್ದಾಗಿಬಿಟ್ಟು ಹೋಗ್ಬಿಡೋದ ನೀವು ಇಳಿದ್ಬಿಟ್ಟು ಸೀದಾ? ಹೌದು, DK ಮುಖ್ಯಮಂತ್ರಿ ಮಾಡಲೇಬೇಕಾಗತ್ತೆ, ಇಲ್ಲ ಅಂತಲ್ಲ. ಬೇರೆಯವ್ರಿಗೆ ಕೊಡೋಕ್ಕಾಗೋದಿಲ್ಲ. ಅದು KPC ಅಧ್ಯಕ್ಷ ಸ್ಥಾನ ಕೊಡ್ಬೋದು, 2022ಕ್ಕೆ ಬೇರೆಯವ್ರು ಬರ್ಬೋದು, ತಪ್ಪಲ್ಲ DK ಅವ್ರು ಕೇಳೋದು. ಆದರೆ ಇವರಿಗೆ ಏನಾದರೂ ಮಾಡಬೇಕಲ್ಲ. ಹೊಳೆ ದಾಟಿದ ಮೇಲೆ ಏನು ದೋಣಿಯನ್ನು ಮರೆತು ಅಂತ ಹೇಳೋದು ಹಂಗಾಗಲ್ಲ. ಅದು ಸಿದ್ದರಾಮಯ್ಯನವ್ರಿಗೆ ಗೊತ್ತು. ಅವರು ಚುನಾವಣಾ ರಾಜಕೀಯದ ನಿವೃತ್ತರಾದರೂ ಕೂಡ ಸತೀಶ್ ಜಾರಕಿಹೊಳಿಗೆ, ಜಾರ್ಜ್ ಅವರಿಗೆ, ಮಹದೇವಪ್ಪ ಅವರಿಗೆ, ಜಮೀರ್ ಅಹಮದ್ ಖಾನ್ ಅವರಿಗೆ, BR ಪಾಟೀಲ್ಗೆ, ವೆಂಕಟೇಶ್ಗೆ, ಪುಟ್ಟರಂಗ ಶೆಟ್ಟಿ ಅವರಿಗೆ ವ್ಯವಸ್ಥೆ ಮಾಡಬೇಕಲ್ಲ. ಹಾಗಾಗಿ ಒಂದು ಆ ಬಿಸಿ ಏನು ಸೀಟ್ ಮೇಲೆ ಕೂತಂಗೆ BJP ಮಾಡಿದ ತಪ್ಪನ್ನು ಕಾಂಗ್ರೆಸ್ ನಾಯಕರು ಮಾಡೋಕ್ಕೆ ಹೋಗಲ್ಲ, ಗೊತ್ತಿದೆ ಅವರಿಗೆ. DK ಶಿವಕುಮಾರ್ ಕೂಡ ಅವಸರ ಮಾಡೋದಿಲ್ಲ. ಆ್ಯಂಡ್ ಈಸ್ ವೆರಿ ಕ್ಲೆವರ್. DK ಶಿವಕುಮಾರ್ ಅವರು 2 ಆಪ್ಷನ್ ಇಟ್ಕೋತಾರೆ ಖಂಡಿತವಾಗ್ಲೂ. ಸಿದ್ದರಾಮಯ್ಯನವರನ್ನು ಅವರ ಫಾಲೋವರ್ಗಳಿಗಿಂತ ಹೆಚ್ಚಾಗಿ ಅವರು ಫಾಲೋ ಮಾಡ್ತಾರೆ. ಸಿದ್ದರಾಮಯ್ಯನವರು ಪಟ್ಟ ಬಿಟ್ಟು ಕೊಟ್ಟರೆ ಮಾತ್ರ DKಶಿ CM ಆಗೋದು ಅಂತೇಳಿ ಸ್ವತಃ DK ಶಿವಕುಮಾರ್ ಅವ್ರಿಗೆ ಗೊತ್ತಿದೆ. ಇಲ್ಲದಿದ್ದರೆ ಮೂಢ ಹಗರಣ ಬಂದಾಗ ಇವರೇ ಬಿಸಿಬಿಡ್ತಾ ಇದ್ರು, ಇಳಿಸಿ ಮಾಡಲಿಲ್ಲ DK ಶಿವಕುಮಾರ್. ಗೊತ್ತಿದೆ DK ಶಿವಕುಮಾರ್ಗೆ, ನಾನು 10 ವರ್ಷಗಳ ಕಾಲ ಆಳಬೇಕು ಅಂತ ಐಡಿಯಾ ಇದೆ ಅವರಿಗೆ. ಸಿದ್ದರಾಮಯ್ಯ ಕೆಳಗಿಳಿಸಿ CM ಆಗೋಕ್ಕೆ DKಶಿ ತಯಾರಿಲ್ಲ. BJPಯವರು ತುಂಬ ಪ್ರಯತ್ನ ಪಟ್ಟರು, ನೋಡಿ DKಶಿ ಮಾಡಿಸ್ತಿರೋದು ಅಂತೇಳಿ. BJP ತಪ್ಪಲ್ಲ, BJP ಅದನ್ನೇ ಮಾಡಬೇಕು. ಅದು ವಿರೋಧ ಪಕ್ಷವಾಗಿ ಅದೇ. ಎವ್ರಿಥಿಂಗ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಆ್ಯಂಡ್ ಪಾಲಿಟಿಕ್ಸ್.
ಯುದ್ಧದಲ್ಲಿ ಮತ್ತು ಪ್ರೀತಿಯಲ್ಲಿ ಏನು ಬೇಕಿದ್ರು ಮಾಡೋದಂತೆ ಗೆಲ್ಲೋದಕ್ಕೆ. ಹಾಗೇನೇ ಪಾಲಿಟಿಕ್ಸಲ್ಲಿ ಸಿದ್ದರಾಮಯ್ಯ ನಿವೃತ್ತಿ ನಂತರ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರೇ ಬಾಸು. ಆದರೆ ಸಿದ್ದರಾಮಯ್ಯ ಬಿಟ್ಟರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸಾಮ್ರಾಟ ಆಗೋದು ಪಕ್ಕಾ, ಅದರಲ್ಲಿ ಎರಡು ಮಾತಿಲ್ಲ. ಈಗ 5 ವರ್ಷ ಮುಗೀತು ಅಂತ ಇಟ್ಕೊಳ್ಳಿ, ಒಂದು ವೇಳೆ ಕೊಟ್ಟರು ಕೂಡ, ಅಥವಾ 2 ವರ್ಷ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವ್ರ ನಂತರ 3 ವರ್ಷ ಆಗಿ 2 ವರ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಅಂತ ಇಟ್ಕೊಳ್ಳಿ. 2028 ಚುನಾವಣೆ ಇದೆಯಲ್ಲ, ಆಗ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡೋದಿಲ್ಲ ನಿಜ, ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಆಗ ಕೂಡ ಸಿದ್ದರಾಮಯ್ಯನವರು ಬೇಕಾಗತ್ತೆ. ಸಿದ್ದರಾಮಯ್ಯನವರು ಪ್ರಚಾರಕ್ಕೆ ಬರಬೇಕಾಗತ್ತೆ. ಅಷ್ಟು ದುರಾಲೋಚನೆ ಇಲ್ಲದೆ ಡಿ ಕೆ ಶಿವಕುಮಾರ್ ಅಷ್ಟು ದೊಡ್ಡ ನಾಯಕರಾಗೋದಕ್ಕೆ ಸಾಧ್ಯ